ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬಗ್ಗೆ ಮಾತನಾಡೋಣ. ಈ ಗ್ಯಾಸ್ಟ್ರಿಕ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಕೂಡ ಸರ್ವೇ ಸಾಮಾನ್ಯ ಆಗೋಗಿದೆ ಅಂತಲೇ ಹೇಳಬಹುದು. ಹಾಗೆ ಈ ಗ್ಯಾಸ್ಟ್ರಿಕ್ ಮೊದಲು ಹೇಗೆ ಕಾಣಿಸಿಕೊಳ್ಳುತ್ತೆ, ಎಲ್ಲಿಂದ ಶುರುವಾಗುತ್ತೆ, ಹೇಗೆ ಬರುತ್ತೆ, ಕಾರಣಗಳೇನು, ಲಕ್ಷಣಗಳೇನು, ಸಾಕಷ್ಟು ಮಾಹಿತಿಯನ್ನು ಡಾಕ್ಟರ್ ನಮಗೆ ಇವತ್ತು ತಿಳಿಸ್ಕೊಡ್ತಾರೆ. ಇನ್ನು ನೀವು ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ನೇರವಾಗಿ ನಾವು ತೋರಿಸುವ ನಂಬರ್ಗೆ ಕರೆ ಮಾಡಬಹುದು. ಲೈವ್ನಲ್ಲಿ ಡಾಕ್ಟರ್ ಜೊತೆ ಮಾತನಾಡಬಹುದು. ಹಾಗೆ ಬೇರೆ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ನೀವು ಮಾತನಾಡಬಹುದು. ಮೊದಲಿಗೆ ನಾನು ಡಾಕ್ಟರ್ ರಶ್ಮಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ತೇನೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಫೈನ್. ಎಸ್ ಡಾಕ್ಟರ್, ಇವತ್ತಿನ ನಮ್ಮ ಟಾಪಿಕ್ ಗ್ಯಾಸ್ಟ್ರಿಕ್ ಮತ್ತು ಐ ಬಿ ಎಸ್ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಗ್ಯಾಸ್ಟ್ರಿಕ್ ನಾನು ಆಗಲೇ ಹೇಳ್ತಾ ಇದ್ದೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಕೂಡ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಕೂಡ ಈ ಗ್ಯಾಸ್ಟ್ರಿಕ್ ಅನ್ನೋದು ಸರ್ವೇ ಸಾಮಾನ್ಯ ಆಗೋಗಿದೆ ಅಂತಲೇ ಹೇಳಬಹುದು. ಗ್ಯಾಸ್ಟ್ರಿಕ್ ಸಮಸ್ಯೆ ಮೊದಲಿಗೆ ಯಾಕೆ ಬರುತ್ತೆ, ಇದರ ಲಕ್ಷಣಗಳು ಹೇಗಿರುತ್ತೆ, ಕಾರಣಗಳು, ಈ ಕುರಿತಾಗಿ ಮಾಹಿತಿ ತಿಳಿಸ್ಕೊಡಿ. ಸೊ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಇನ್ಫ್ಲಮೇಷನ್ ಇನ್ ದ ಲೈನಿಂಗ್ ಆಫ್ GIT ಟ್ರ್ಯಾಕ್ಟ್ ಅಂತ ಹೇಳ್ಬೋದು, ಅಥವಾ ಇನ್ಫ್ಲಮೇಷನ್ ಇನ್ ದ ಲೈನಿಂಗ್ ಆಫ್ ಗ್ಯಾಸ್ಟ್ರಿಕ್ ಮ್ಯೂಕೋಸಾ ಅಂತ. ಸೊ ನವಡೇಸ್ ತುಂಬ ಜನರಲ್ಲಿ ಈ ಥರ ಸಮಸ್ಯೆ ಕಾಣಿಸ್ತಿದೆ ಡ್ಯೂ ಟು ದೇರ್ ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ಫುಡ್ ಚೇಂಜಸ್ ಇರ್ಬೋದು, ಅಥವಾ ಹಲವಾರು ಒಂದು ಕಾರಣಗಳಿಂದ ಗ್ಯಾಸ್ಟ್ರೈಟಿಸ್ ಕಾಣಿಸ್ಕೊಳ್ಳುವಂಥದ್ದು. ಆ್ಯಂಡ್ ಇಟ್ ಕ್ಯಾನ್ ಬಿ ಅಕ್ಯೂಟ್ ಆರ್ ಕ್ರಾನಿಕ್ ಅಂತ ಹೇಳ್ತೀವಿ, ಅಂದರೆ ಇಟ್ ಡಿಪೆಂಡ್ಸ್. ಸೊ ಕೆಲವ್ರಿಗೆ ಆಲ್ ಆಫ್ ಎ ಸಡನ್ ಕೆಲವು ಫುಡ್ ಐಟಮ್ಸ್ ತೊಗೊಂಡಾಗ ಈ ಗ್ಯಾಸ್ಟ್ರೈಟಿಸ್ ರೋಗ ಲಕ್ಷಣಗಳು ಕಾಣಿಸುತ್ತೆ ಆ್ಯಂಡ್ ತನಗೆ ತಾನೇ ಕಮ್ಮಿ ಆಗುವಂಥದ್ದು. ಸೊ ವಿತೌಟ್ ಎನಿ ಮೆಡಿಕೇಷನ್ಸ್. ಸೊ ಸಮ್ಟೈಮ್ಸ್ ಇಟ್ ಕ್ಯಾನ್ ಬಿ ಕಂಟಿನ್ಯೂಯಸ್, ಅಂದರೆ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಅಂದರೆ ಇಯರ್ಸ್ ಟುಗೆದರ್ ದೇ ವಿಲ್ ಬಿ ಸಫರಿಂಗ್, ಅಥವಾ ಸೊ ಅವರೇ ಸೆಲ್ಫ್ ಮೆಡಿಕೇಷನ್ನ ಕೂಡ ತೊಗೊಳ್ತಿರ್ತಾರೆ ಕೆಲವರು ಆ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿ. ಸೊ ಹಲವಾರು ಆ್ಯಂಟಾಸಿಡ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಮನೆಮದ್ದನ್ನು ಉಪಯೋಗಿಸುವಂಥದ್ದು, ಸೊ ಈ ಥರ ಮಾಡ್ತಿರ್ತಾರೆ. ಬಟ್ ಟು ರೂಲ್ ಔಟ್ ದ ಕಾಸ್, ಯಾವ ಕಾರಣಕ್ಕಾಗಿದೆ ಅಂತ ತಿಳ್ಕೊಳ್ಳೋದಿರೋದಿಲ್ಲ. ಆ್ಯಂಡ್ ಪ್ಯಾಥೊಲಾಜಿಕಲ್ ಚೇಂಜಸ್ ಕ್ಯಾನ್ ಆಲ್ಸೋ ಹ್ಯಾಪನ್. ಸೊ ಇಟ್ ಕ್ಯಾನ್ ಲೀಡ್ ಟು ಸೆವರಲ್ ಕಾಂಪ್ಲಿಕೇಶನ್ಸ್ ಇಫ್ ಇಟ್ಸ್ ಅನ್ಟ್ರೀಟೆಡ್ ಅಂತಲೇ ಹೇಳ್ಬೋದು. ಸೊ ಇನ್ನು ಗ್ಯಾಸ್ಟ್ರೈಟಿಸ್ ಹೆಚ್ಚಾಗಿ ನಾವು ವಯಸ್ಕರಲ್ಲಿ ನೋಡ್ತೀವಿ, ಬಿಕಾಸ್ ಓಲ್ಡ್ ಏಜಲ್ಲಿ ಜೀರ್ಣಕ್ರಿಯೆ ಆಗಿರ್ಬೋದು, ಅಥವಾ ಅವರ ಒಂದು ಪಚನಕ್ರಿಯೆ ಆಗಿರ್ಬೋದು ಕಮ್ಮಿ ಆಗ್ತಾ ಇರುತ್ತೆ. ಆ್ಯಂಡ್ ಲೋ ಇಮ್ಯೂನ್ ಸಿಸ್ಟಮ್ ಅಂತ ಕೂಡ ಹೇಳ್ಬೋದು. ಸೊ ಯಾವಾಗ ಅವರ ಒಂದು ಇಮ್ಯುನಿಟಿ ಲೋ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುವಂಥದ್ದು, ಸೊ ಆಗೂ ಕೂಡ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆಯನ್ನು ಹೆಚ್ಚಾಗಿ ನಾವು ನೋಡ್ಬೋದು. ಆ್ಯಂಡ್ ಗ್ಯಾಸ್ಟ್ರೈಟಿಸ್ ಲಾಟ್ ಆಫ್ ಸ್ಟ್ರೆಸ್ ಅಥವಾ ಟೆನ್ಷನಿಂದ ಮತ್ತಷ್ಟು ಟ್ರಿಗರ್ ಆಗ್ಬೋದು, ಅಥವಾ ಡ್ಯೂ ಟು ದ ಹ್ಯಾಬಿಟ್ಸ್ ಅಂತ ಕೂಡ ಹೇಳ್ಬೋದು. ಸೊ ಆಲ್ಕೋಹಾಲ್ ಇಂಟಾಕ್ಸಿಕೇಷನ್ ಇರ್ಬೋದು, ಅಥವಾ ಸ್ಮೋಕಿಂಗ್ ಇರ್ಬೋದು. ಸೊ ಇದರಿಂದ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಓಕೆ, ಇನ್ನು ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಸ್ಟಾರ್ಟಿಂಗ್ ಡೇಸಲ್ಲೇ ಬಂದು ನಾವು ಅದಕ್ಕೆ ಅಂದರೆ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಪಡ್ಕೊಂಡ್ರೆ ಸೊ ಸಂಪೂರ್ಣವಾಗಿ ಗುಣಪಡಿಸ್ಕೊಳ್ಬೋದಾ ಡಾಕ್ಟರ್? ಅಂದರೆ ಮುಂದಿನ ದಿನಗಳಲ್ಲಿ ಸೀರಿಯಸ್ ಆಗೋದನ್ನು ತಪ್ಪಿಸಬಹುದಾ ಅಂತ? ಸೊ ಈಗ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ, ಸೊ ಬೇಸಿಕಲಿ ವಿ ನೀಡ್ ಟು ರೂಲ್ ಔಟ್ ದ ಕಾಸ್. ಸೊ ಯಾವ ಕಾರಣದಿಂದ ಅವ್ರಿಗೆ ಗ್ಯಾಸ್ಟ್ರೈಟಿಸ್ ಆಗ್ತಿದೆ, ಡ್ಯೂ ಟು H. ಪೈಲೋರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಅಥವಾ ಹೆಚ್ಚಾಗಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೆಕ್ರೇಷನ್ ಅಂತ ಹೇಳ್ತೀವಿ. ಸೊ ಯಾವಾಗ ಆ್ಯಸಿಡ್ ಉತ್ಪಾದನೆ ದೇಹದಲ್ಲಿ ತುಂಬ ಹೆಚ್ಚಾಗ್ತಾ ಹೋಗುತ್ತೋ, ಸೊ ಅದರಿಂದ ಅವ್ರಿಗೆ ಒಂದು GERD ಅಂದರೆ ಗ್ಯಾಸ್ಟ್ರೋಎಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್ ಇರ್ಬೋದು, ಅಥವಾ ಸೊ ಹೆಚ್ಚಾಗಿ ಗ್ಯಾಸ್ಟ್ರಿಕ್ ಅಲ್ಸರ್, ಅಥವಾ ಪೆಪ್ಟಿಕ್ ಅಥವಾ ಡಿಯೋಡಿನಲ್ ಅಲ್ಸರ್ ಅಂತ ಹೇಳ್ತೀವಿ. ಸೊ ಅಲ್ಸರ್ ಫಾರ್ಮೇಷನ್ಗೂ ಕೂಡ ಇದು ಲೀಡ್ ಮಾಡುತ್ತೆ. ಆ್ಯಂಡ್ ಇನಿಷಿಯಲಿ ನೀವು ಹೇಳಿದಾಗೆ ಮೋರ್ ದೆನ್ ಒಂದು 3 ವೀಕ್ಸಿಂದ ಅವ್ರಿಗೆ ಸಿಂಪ್ಟಮ್ಸ್ ಕಾಣಿಸ್ತಿದೆ, ರೋಗ ಲಕ್ಷಣಗಳು ಕಾಣಿಸ್ತಿದೆ ಅಂತ ಹೇಳಿದಾಗ ಸೊ ಅವ್ರ ಎಚ್ಚರಿಕೆಯನ್ನು ವಹಿಸೋದು ಉತ್ತಮ. ಯಾವ ಕಾರಣದಿಂದ ಆಗಿದೆ ಅಂತ ನೋಡಬೇಕಾಗತ್ತೆ, ಬಿಕಾಸ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನೆಗ್ಲಿಜೆನ್ಸ್ ಮಾಡೋದೇ ಗ್ಯಾಸ್ಟ್ರೈಟಿಸ್. ಸೊ ಇಷ್ಟೊಂದು ದಿನ ಅವರೇ ಮನೆ ಮದ್ದನ್ನು ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಅಥವಾ ಸೆಲ್ಫ್ ಮೆಡಿಕೇಶನ್ ತೊಗೊಂಡಾಗ ಸೊ ಆ ತಕ್ಷಣಕ್ಕೆ ಅವ್ರಿಗೆ ಬೆಟರ್ ರಿಲೀಫ್ ಸಿಗೋದ್ರಿಂದ ಸೊ ಯಾರೂ ಅಷ್ಟು ಕಾಳಜಿಯನ್ನು ವಹಿಸೋದಿಲ್ಲ. ಆ್ಯಂಡ್ ಯಾವಾಗ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೋ, ಸೊ ಇಟ್ ಕ್ಯಾನ್ ಲೀಡ್ ಟು ದ ಸೆವರಲ್ ಚೇಂಜಸ್, ಎಸ್ಪೆಷಲಿ H. ಪೈಲೋರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ನವಡೇಸ್ ನಾವು ಹೆಚ್ಚಾಗಿ ನೋಡ್ತಿದ್ದೀವಿ, ಬಿಕಾಸ್ ಆಫ್ ದೇರ್ ಫುಡ್ ಹ್ಯಾಬಿಟ್ಸ್ ಅಂತ ಕೂಡ ಹೇಳ್ಬೋದು. ಸೊ ಗ್ಯಾಸ್ಟ್ರೈಟಿಸ್ ಪ್ರಮುಖ ಕಾರಣಗಳು ಅಂತ ನೋಡಿದಾಗ ಸೊ ಅವರ ಲೈಫ್ ಸ್ಟೈಲ್ ಕೂಡ ಒಂದು ಅಂತಲೇ ಹೇಳ್ಬೋದು. ಆ್ಯಂಡ್ ಒಬೆಸಿಟಿ ಈಸ್ ಆಲ್ಸೋ ಒನ್ ಆಫ್ ದಿ ಲೀಡಿಂಗ್ ಕಾಸ್ ಅಂತ. ಸೊ ಯಾವಾಗ ಅವರ ದೇಹದ ತೂಕ ತುಂಬ ಜಾಸ್ತಿ ಇರುತ್ತೋ, ಸೊ ಆಗಲೂ ಕೂಡ ಗ್ಯಾಸ್ಟ್ರೈಟಿಸ್ ಹೆಚ್ಚಾಗ್ತಾ ಹೋಗುತ್ತೆ. ಆ್ಯಂಡ್ ಅಂಡರ್ಲೈಂಗ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಎಸ್ಪೆಷಲಿ ಇಫ್ ದ ಸಫರಿಂಗ್ ಫ್ರಮ್ ಥೈರಾಯ್ಡ್ ಇರ್ಬೋದು, ಅಥವಾ
ಡಯಾಬಿಟಿಕ್ ಇರ್ಬೋದು. ಸೊ ಈ ಸಮಸ್ಯೆಗಳಿಗೆ ಹಲವಾರು ಮೆಡಿಕೇಷನ್ಸ್ನ ತಗೊಳ್ತಿರ್ತಾರೆ, ಪ್ರತಿನಿತ್ಯ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅಲಾಂಗ್ ವಿತ್ ದಟ್ ಮೆಡಿಕೇಷನ್ಸ್ ಅವ್ರಿಗೆ ಆ್ಯಂಟಾಸಿಡ್ಸ್ ಒಂದು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಿರ್ತಾರೆ, ಅದನ್ನ ತಗೊಳ್ಳೇಬೇಕು, ಇಲ್ಲಾಂದರೆ ಸೊ ಮತ್ತಷ್ಟು ಅವ್ರಿಗೆ ಸಮಸ್ಯೆ ಉಂಟಾಗುವಂಥದ್ದು ಲೈಕ್ ಕಾನ್ಸ್ಟಿಪೇಷನ್ ಇರ್ಬೋದು, ಸೊ ಅಥವಾ ಇಂಡೈಜೆಷನ್ ಜಾಸ್ತಿ ಆಗುವಂಥದ್ದನ್ನ ನೋಡ್ತೀವಿ. ಸೊ ಇದನ್ನು ಡ್ರಗ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಮೋಸ್ಟ್ ಆಫ್ ದಿ ಓಲ್ಡ್ ಪೀಪಲ್ ಹೆಚ್ಚಾಗಿ ವಯಸ್ಕರಲ್ಲಿ ನೋಡುವಂಥದ್ದು. ಸೊ ಅವರಲ್ಲಿ ಯಾವಾಗ ಇಮ್ಯುನಿಟಿ ಇನ್ನೂ ಲೋ ಆಗುತ್ತೋ ಸೊ ಇದು ಮತ್ತಷ್ಟು ಕಾಂಪ್ಲಿಕೇಶನ್ಸ್ಗೆ ಕೂಡ ಲೀಡ್ ಮಾಡ್ಬೋದು. ಇನ್ನು ಡಾಕ್ಟರ್, ಇದರ ಸಿಂಪ್ಟಮ್ಸು ಮುಖ್ಯವಾಗಿ ಏನೇನು ಬರುತ್ತೆ ಅಂತ ಅಂದರೆ ಕೆಲವರು ಅನ್ಕೋತಾರೆ ಎದೆ ಉರಿ ಬಂದರೆ ಅದು ನನಗೆ ಗ್ಯಾಸ್ಟ್ರಿಕ್ಕೇ ಬಂದಿದೆ ಅಂತ, ಅಥವಾ ಎದೆ ನೋವು ಬಂದರೂ ಕೂಡ ಗ್ಯಾಸ್ಟ್ರಿಕ್ಕೆ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಮೊದಲನೇದಾಗಿ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂತ, ಲಕ್ಷಣಗಳು ಹೇಗಿರುತ್ತೆ ಇದರದ್ದು ಅಂತ? ಸೊ ಈಗ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ರೋಗಲಕ್ಷಣಗಳನ್ನ ಕೂಡ ನೋಡ್ತೀವಿ. ಸೊ ಒಬ್ಬೊಬ್ಬರಲ್ಲಿ ಒಂದೊಂಥರ ಸಿಂಪ್ಟಮ್ಸ್ ಕಾಣಿಸುತ್ತೆ. ಸೊ ಕೆಲವರಲ್ಲಿ ಚೆಸ್ಟ್ ಬರ್ನ್ ಜಾಸ್ತಿ ಆಗಿರ್ಬೋದು, ಅಂದರೆ ಎದೆ ಉರಿ ಜಾಸ್ತಿ ಆಗಿರ್ಬೋದು. ಇನ್ನು ಕೆಲವರಲ್ಲಿ ಚೆಸ್ಟ್ ಟೈಟ್ನೆಸ್ ಅಂತ ಹೇಳ್ತೀವಿ, ಸೊ ಪೇಯ್ನ್ ಅಥವಾ ಸಡನ್ ಆಗಿ ಟೈಟ್ನೆಸ್ ಆಫ್ ದಿ ಚೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಕೆಲವರಲ್ಲಿ ಬ್ಯಾಕ್ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ, ಅಥವಾ ಅಪ್ಪರ್ ಅಬ್ಡೋಮಿನಲ್ ಪೇಯ್ನ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಇನ್ನು ಹೊಟ್ಟೆ ಉಬ್ಬರ ಬರುವಂಥದ್ದು, ಅಂದರೆ ಡಿಸ್ಟೆನ್ಷನ್ ಆಗುವಂಥದ್ದು ಇರ್ಬೋದು. ಇನ್ನು ಕೆಲವರಿಗೆ ಸೋರ್ ಎರೆಕ್ಟೇಷನ್ಸ್ ಅಂತ ಹೇಳ್ತೀವಿ, ಅಂದರೆ ಕಂಟಿನ್ಯೂ ಅವ್ರಿಗೆ ತೇಗು ಬರ್ತಿರುವಂಥದ್ದು. ಸೊ ಇನ್ನು ಕೆಲವ್ರಿಗೆ ಹೆಚ್ಚಾಗಿ ಕಫ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಈ ಥರ ಒಂದು ಕಾಮನ್ ಸಿಂಪ್ಟಮ್ಸ್ನ ನೋಡ್ತೀವಿ. ಆ್ಯಂಡ್ ಸಮ್ಟೈಮ್ಸ್ ಇಟ್ ಮಿಮಿಕ್ಸ್ ಲೈಕ್ ಹೆಚ್ಚಾಗಿ ಚೆಸ್ಟ್ ಸಿಂಪ್ಟಮ್ಸ್ ಕೂಡ ಇರ್ಬೋದು, ಲೈಕ್ ಕಾರ್ಡಿಯಾಕ್ ಸಿಂಪ್ಟಮ್ಸ್ ಇದ್ದರೂ ಕೂಡ ಸೊ ರೂಲ್ ಔಟ್ ಮಾಡಬೇಕಾಗತ್ತೆ. ಬಿಕಾಸ್ ಚೆಸ್ಟ್ ಟೈಟ್ನೆಸ್ ಆಗ್ತಿದೆ ಅಥವಾ ಅವ್ರಿಗೆ ಸ್ವೆಟಿಂಗ್ ಬರ್ತಿದೆ, ಪೇಯ್ನ್ ಜಾಸ್ತಿ ಇದೆ ಅಂತ ಹೇಳಿದಾಗ ಸೊ ಡೆಫಿನೆಟ್ಲಿ ಅವರು ಕಾರ್ಡಿಯಾಕ್ ಏನಾದರೂ ಸಮಸ್ಯೆ ಇದೆಯಾ ಅಂತ ಹೇಳಿ ರೂಲ್ ಔಟ್ ಮಾಡೋದು ಉತ್ತಮ. ಎಸ್ಪೆಷಲಿ ಇಫ್ ದೇ ಆರ್ ಸಫರಿಂಗ್ ಫ್ರಮ್ ಅಂಡರ್ಲೈಂಗ್ ಮೆಟಬಾಲಿಕ್ ಡಿಸಾರ್ಡರ್ಸ್, ಡಯಾಬಿಟಿಕ್ ಅಥವಾ ಹೈಪರ್ ಟೆನ್ಷನಿಂದ ಬಳಲ್ತಿದ್ದಲ್ಲಿ ಸೊ ಅವರು ಇದ್ರ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಹೆಚ್ಚಾಗ್ತಿದ್ದಂಗೆ ಸೊ ಡೆಫಿನೆಟ್ಲಿ ರೂಲ್ ಔಟ್ ಮಾಡುವಂಥದ್ದು ಉತ್ತಮ, ಟು ಅವಾಯ್ಡ್ ದ ಲೈಕ್ ಎಮರ್ಜೆನ್ಸಿ ಕಾಂಪ್ಲಿಕೇಶನ್ಸ್ ಅಂತ ಕೂಡ ಹೇಳ್ಬೋದು. ಸೊ ಇನ್ನು ಗ್ಯಾಸ್ಟ್ರೈಟಿಸಲ್ಲಿ ಹೆಚ್ಚಾಗಿ ಅಲ್ಸರ್ ಫಾರ್ಮೇಷನ್ ಆದಾಗ ಅವರ ಸಿಂಪ್ಟಮ್ಸ್ ತುಂಬ ಸಿವಿಯರ್ ಆಗಿ ಇರುತ್ತೆ. ಲೈಕ್ ಅಲಾಂಗ್ ವಿತ್ ಅ ಚೆಸ್ಟ್ ಬರ್ನ್ ಅವ್ರಿಗೆ ವಾಮಿಟಿಂಗ್ ಆಗ್ಬೋದು ಕಂಟಿನ್ಯೂ ಆಗಿ. ಸೊ ವಾಮಿಟಿಂಗ್ ಜೊತೆ ಸಡನ್ ಆಗಿ ವೆಯ್ಟ್ ಲಾಸ್ ಆಗುವಂಥದ್ದು, ತೂಕ ಕಳ್ಕೊಳ್ತಾರೆ. ಆ್ಯಂಡ್ ಲಾಸ್ ಆಫ್ ಅಪೆಟೈಟ್ ಅಂತ ಹೇಳ್ತೀವಿ, ಹಸಿವು ಆಗ್ತಿರೋದಿಲ್ಲ. ಸೊ ಇದು ಜಾಸ್ತಿ ಆಗ್ತಿದೆ ಅಂತ ಹೇಳಿದಾಗ ಇಟ್ ಕ್ಯಾನ್ ಲೀಡ್ ಟು ಎನೋರೆಕ್ಟಲ್ ಪ್ರಾಬ್ಲಮ್ಸ್, ಅಂದರೆ ಕಾನ್ಸ್ಟಿಪೇಷನ್ಗೆ ಲೀಡ್ ಮಾಡ್ಬೋದು. ಹೆಚ್ಚಾಗಿ ಸಫರ್ ಆಗ್ತಿರ್ತಾರೆ, ಅಥವಾ ಲೂಸ್ ಸ್ಟೂಲ್ಸ್ ಆಗುವಂಥದ್ದು. ಸೊ ಪದೇ ಪದೇ ಅಬ್ಡೋಮಿನಲ್ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ. ಅಲಾಂಗ್ ವಿತ್ ದಟ್ ಫೀವರ್, ವೆಯ್ಟ್ ಲಾಸ್, ಅನಿಮಿಕ್ ಆಗುವಂಥದ್ದು. ಆ್ಯಂಡ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಪ್ಯಾರಾಸೈಟಿಕ್ ಇನ್ಫೆಕ್ಷನಿಂದ ಸೊ ಅದರಿಂದ ಅವರಿಗೆ ಬೇರೆ ಬೇರೆ ತೊಂದರೆಗಳು ಕೂಡ ಕಾಣಿಸುತ್ತೆ. ಏನಲ್ ರೀಜನಲ್ ಇಚ್ಚಿಂಗ್ ಇರ್ಬೋದು, ಸೊ ಅಥವಾ ಫಿಷರ್ ಇರ್ಬೋದು, ಸೊ ಪೈಲ್ಸ್ ಇರ್ಬೋದು. ಸೊ ಈ ಥರ ಕಾಂಪ್ಲಿಕೇಶನ್ಸ್ ಕೂಡ ಆಗ್ಬೋದು. ಎಸ್ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬೇಡೋಣ. ಹಲೋ. ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ಮಂಜುನಾಥ್ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ಮಂಗಳೂರಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಾಂ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ನಿಮ್ಮ ಸಮಸ್ಯೆ ಏನು? ಸಮಸ್ಯೆ ಗ್ಯಾಸ್ಟ್ರಿಕ್ ಆಗ್ತದೆ ಮೇಡಮ್ ಜಾಸ್ತಿ. ಓಕೆ. ಸ್ವಲ್ಪ ಊಟ ಮಾಡಿದ್ರೆ ಹೊಟ್ಟೆ ಗ್ಯಾಸ್ ಹಿಡಿಯೋದು, ಮತ್ತೆ ಮೋಷನ್ ಎಲ್ಲ ಗಟ್ಟಿ ಗಟ್ಟಿ ಹೋಗುದು. ಅದು ಗ್ಯಾಸ್ಟ್ರಿಕ್. ಸ್ವಲ್ಪ ಊಟ ಮಾಡಿದ್ರೆ ಹೊಟ್ಟೆ ಉಬ್ಬರ ಬರುವುದೆಲ್ಲ ಆಗ್ತದೆ ಮೇಡಮ್. ಓಕೆ. ಸೊ ಎಷ್ಟು ದಿವಸದಿಂದ ಸಿಂಪ್ಟಮ್ಸ್ ಇದೆ? ಟ್ರೀಟ್ಮೆಂಟ್ ಏನಾದರೂ ಮಾಡಿಸಿರುವಂಥದ್ದಾ? ಟ್ರೀಟ್ಮೆಂಟ್ ಮಾಡಿದ್ರೆ ಮೇಡಮ್ ಗ್ಯಾಸ್ಟ್ರಿಕ್ ಮಾತ್ರೆ ಎಲ್ಲ ತೆಗೆದೆ, ಕಮ್ಮಿ ಆಗಲಿಲ್ಲ. ಓಕೆ. ಮತ್ತೆ ಎಂಡೋಸ್ಕೋಪಿ ಎಲ್ಲ ಮಾಡ್ತೀವಿ. ಎಂಡೋಸ್ಕೋಪಿ ಮಾಡಿದ್ದೀರಾ? ಓಕೆ, ಫೈನ್. ಎಂಡೋಸ್ಕೋಪಿನಲ್ಲಿ ರಿಪೋರ್ಟ್ಸಲ್ಲಿ ಏನಿದೆ? ನಾರ್ಮಲ್ ಇದೆ ಮೇಡಮ್. ಡಾಕ್ಟರ್ ಹೇಳಿದ್ರು ಅದು ನಿಮ್ಮ ಟೆನ್ಷನ್ಗೆ ಆ ಥರ ಆಗ್ತದೆ ಅಂತ ಹೇಳಿದ್ರು. ಓಕೆ. ನೋಡಿ, ನೀವು ಗ್ಯಾಸ್ಟ್ರೈಟಿಸ್ ಲೈಕ್ ಆಲ್ರೆಡಿ ಮೆಡಿಕೇಷನ್ಸ್ ಮಾಡ್ತಿದ್ದೀರಾ, ಆ್ಯಂಡ್ ಎಂಡೋಸ್ಕೋಪಿ ಇಸ್ ನಾರ್ಮಲ್ ಅಂತ ಹೇಳ್ತಿದ್ದೀರಾ. ಸೊ ಅದರಿಂದ ನಿಮಗೆ ಲೈಕ್ ಕಾನ್ಸ್ಟಿಪೇಷನ್ ಆಗ್ತಿದೆ, ಲೈಕ್ ಸ್ಟೂಲ್ ಪಾಸ್ ಮಾಡೋದಕ್ಕೆ ಸ್ಟ್ರೈನ್ ಮಾಡಬೇಕು ಅಂತ. ಸೊ ಈ ಗ್ಯಾಸ್ಟ್ರೈಟಿಸಿಂದ ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್ ಕೂಡ ಆಗ್ಬೋದು ಇಫ್ ಇಟ್ ಇಸ್ ಅನ್ಟ್ರೀಟೆಡ್. ಆ್ಯಂಡ್ ಆ್ಯಂಟಾಸಿಡ್ಸ್ ನಿಮಗೆ ಆ ಟೈಮ್ಗೆ ರಿಲೀಫ್ ಆದರೂ ಕೂಡ ಸೊ ಪದೇ ಪದೇ ರೆಕರೆನ್ಸಿನ ನೋಡ್ಬೋದು. ಸೊ ಬೇಸಿಕಲಿ ವಿ ನೀಡ್ ಟು ರೂಲ್ ಔಟ್ ದ ಕಾಸ್. ಸೊ ಯಾವ ಕಾರಣದಿಂದ ನಿಮಗೆ ಈ ಥರ ಆಗ್ತಿದೆ? ಸೊ ಅನ್ಟೈಮ್ಲಿ ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಅಥವಾ ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು, ಸ್ಟ್ರೆಸ್ ಇಂಡ್ಯೂಸ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ, ಅಥವಾ ಮಲ್ಟಿಪಲ್ ಮೆಡಿಕೇಷನ್ಸ್ ಇರ್ಬೋದು. ಆ್ಯಂಡ್ ಸ್ಲೀಪ್ ಪ್ರಾಪರ್ ಇರೋದಿಲ್ಲ, ಸೊ ದ್ಯಾಟ್ ಕ್ಯಾನ್ ಆಲ್ಸೋ ಟ್ರಿಗರ್. ಆ್ಯಂಡ್ ಮೋರ್ ಆಫ್ ಮೈದಾ ಸ್ಟಾರ್ಚ್ ಬೇಸ್ಡ್ ಫುಡ್ ಇರ್ಬೋದು, ಸೊ ಇದರಿಂದ ಕೂಡ ಟ್ರಿಗರ್ ಆಗ್ಬೋದು. ಅಥವಾ ಜೆನೆಟಿಕಲಿ ಅಂತ ಹೇಳ್ತೀವಿ, ಸೊ ಫ್ಯಾಮಿಲಿ ಹಿಸ್ಟ್ರಿ ಆಫ್ IBS ಅಥವಾ ಗ್ಯಾಸ್ಟ್ರೈಟಿಸ್ ಇದ್ದರೂ ಕೂಡ ಸೊ ಇಟ್ ಕ್ಯಾನ್ ಟ್ರಿಗರ್ ಓವರ್ ಅಂತ. ಖಂಡಿತ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚ್ಗೆ ವಿಸಿಟ್ ಮಾಡಿ ನಿಮಗೆ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡ್ಬೋದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ.
ಎಸ್ ಡಾಕ್ಟರ್, ನೀವು ಕಾಂಪ್ಲಿಕೇಶನ್ಸ್ ಏನೆಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಅಂಡ್ ಇತ್ತೀಚಿನ ದಿನಗಳಲ್ಲಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಚಿಕ್ಕ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಸೊ ಚಿಕ್ಕ ಮಕ್ಕಳಿಗೆ ಅವರವರ ಪೋಷಕರು ಟೈಮ್ ಸರಿಯಾಗಿ ಊಟ ಮತ್ತೆ ಅದು ಇದು ಕೊಡ್ತಾನೆ ಇರ್ತಾರೆ. ಸೊ ಚಿಕ್ಕ ಮಕ್ಕಳಲ್ಲಿ ಬರೋದಕ್ಕೆ ರೀಸನ್ ಏನು ಅಂತ? ಸೊ ಈಗ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ಕಿಡ್ಸಲ್ಲಿ ಕೂಡ ನೋಡ್ತೀವಿ. ಎಸ್ಪೆಷಲಿ ಅವರು ಹೆಚ್ಚಾಗಿ ಬೇಕ್ರಿ ಫುಡ್ ಐಟಮ್ಸ್ ಇರ್ಬೋದು, ಸೊ ಅದನ್ನು ಕನ್ಸಂಪ್ಷನ್ ಮಾಡೋದ್ರಿಂದ ಆಗ್ಬೋದು. ಎಸ್ಪೆಷಲಿ ಮೈದಾ, ಸ್ಟಾರ್ಚ್ ಬೇಸ್ಡ್ ಫುಡ್ ಲೈಕ್ ಹೆಚ್ಚಾಗಿ ಬಿಸ್ಕೆಟ್ಸ್ ಇರ್ಬೋದು, ಅಥವಾ ಮೋರ್ ಯೂಸ್ ಆಫ್ ಚಾಕ್ಲೇಟ್ಸ್, ಸೊ ಮೋರ್ ಆಫ್ ಜಂಕ್ ಫುಡ್ಡಿಂದ ಸೊ ಅವ್ರಿಗೆ ಮತ್ತಷ್ಟು ಟ್ರಿಗರ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಕೆಲವರಲ್ಲಿ ಲೈಕ್ ಟೈಮ್ಲಿ ಫುಡ್ ಹ್ಯಾಬಿಟ್ ಇಲ್ಲದೆ ಇದ್ದಾಗಲೂ ಕೂಡ ಆಗುತ್ತೆ. ಸೊ ಅಥವಾ ಕೆಲವರಲ್ಲಿ ಮಿಲ್ಕ್ ಯೂಸ್ ಮಾಡಿದಾಗ ಸೊ ಮೋಸ್ಟ್ ಆಫ್ ದಿ ಕಿಡ್ಸ್ ವಿಲ್ ಬಿ ಲೈಕ್ ಲ್ಯಾಕ್ಟೋಸ್ ಇಂಟಾಲರೆನ್ಸ್. ಸೊ ಅವ್ರಿಗೆ ಅದರಿಂದ ಮತ್ತಷ್ಟು ಟ್ರಿಗರ್ ಆಗ್ಬೋದು. ಇನ್ನು ಕೆಲವು ಫುಡ್ ಐಟಮ್ಸ್ಗೆ ಲೈಕ್ ಗ್ಲೂಟೋನ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಎಸ್ಪೆಷಲಿ ವೀಟ್ ಪ್ರಾಡಕ್ಟ್ಸ್, ಚಪಾತಿ ಅಥವಾ ಮೈದಾ ಬೇಸ್ಡ್ ಇರ್ಬೋದು. ಸೊ ಅದನ್ನು ತೊಗೊಂಡ ತಕ್ಷಣ ಅವ್ರಿಗೆ ಇಮಿಡಿಯೇಟ್ ಆಗಿ ಲೂಸ್ ಸ್ಟೂಲ್ಸ್ ಆಗ್ಬೋದು, ಅಥವಾ ಪೇನ್ ಅಬ್ಡಮೆನ್, ಲೈಕ್ ಮೋರ್ ಆಫ್ ಗ್ಯಾಸ್ಟ್ರೈಟಿಸ್ ಲೈಕ್ ಸಿಮ್ಟಮ್ಸ್ ಕೂಡ ಆಗ್ಬೋದು. ಆ್ಯಂಡ್ ಹೆಚ್ಚಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ. ಈಗ ನವಡೇಸ್ ನಾವು ಹೆಚ್ಚಾಗಿ ಔಟ್ಡೋರ್ ಗೇಮ್ಸಿಂದ ಇಂಡೋರ್ ಗೇಮ್ಸೇ ಹೆಚ್ಚಾಗಿ ನೋಡ್ತೀವಿ. ಸೊ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಕ್ಯಾನ್ ಆಲ್ಸೋ ಲೀಡ್ ಟು ಗ್ಯಾಸ್ಟ್ರೈಟಿಸ್ ಇರ್ಬೋದು, ಅಥವಾ ಅವ್ರಿಗೆ ಚೈಲ್ಡ್ಹುಡ್ ಒಬೇಸಿಟಿ ಅಂತ ಕೂಡ ಹೇಳ್ಬೋದು. ಅವರ ವೆಯ್ಟ್ ಗೇನ್ ಕೂಡ ಆಗುವಂಥ ಚಾನ್ಸಸ್ ಹೆಚ್ಚು ಅಂತ ಹೇಳ್ಬೋದು. ಇನ್ನು ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಹಾಗೆ IBS ಸಮಸ್ಯೆಗೆ, IBS ಕುರಿತು ಮಾತಾಡೋಣ. ಸೊ ಎರಡೂ ಸಮಸ್ಯೆಗೂ ಕೂಡ ಹೋಮಿಯೋ ಕೇರಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಸೊ ಯಾವ ರೀತಿ ಇರುತ್ತೆ ಟ್ರೀಟ್ಮೆಂಟು? ಖಂಡಿತವಾಗಿಯೂ ಹೋಮಿಯೋ ಕೇರಿಗೆ ಬಂದು ಟ್ರೀಟ್ಮೆಂಟ್ ಪಡೆದುಕೊಂಡ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಸಂಪೂರ್ಣವಾಗಿ ದೂರ ಇರಬಹುದಾ? ಏನು ಹೇಳ್ತೀರಾ? ಸೊ ನೀವು ಹೇಳಿದಾಗೆ ಗ್ಯಾಸ್ಟ್ರೈಟಿಸ್ ಆ್ಯಂಡ್ IBS ಅಂತ ಹೇಳ್ತೀವಿ. ಸೊ ಎರಡರಲ್ಲೂ ಕೂಡ ಮೋಸ್ಟ್ ಆಫ್ ದಿ ಪೀಪಲ್ ವಿಲ್ ಬಿ ಸಫರಿಂಗ್. ಆ್ಯಂಡ್ IBS ಅಂದರೆ ಕೆಲವ್ರಿಗೆ ಏನು ಅಂತ ಗೊತ್ತಿರೋದಿಲ್ಲ. ಸೊ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಥವಾ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಲಾರ್ಜ್ ಇಂಟೆಸ್ಟೈನ್ ವಿಲ್ ಬಿ ಅಫೆಕ್ಟೆಡ್ ಅಂತ. ಎಸ್ಪೆಷಲಿ ಅವರಿಗೆ ಒಂದು ರೆಕರೆಂಟ್ ಬೌಟ್ಸ್ ಆಫ್ ಕಾನ್ಸ್ಟಿಪೇಷನ್ ಇರ್ಬೋದು, ಅಥವಾ ಡಯೇರಿಯಾ ಇರ್ಬೋದು, ಅಲಾಂಗ್ ವಿತ್ ದಟ್ ಸಿವಿಯರ್ ಪೇನ್ ಅಬ್ಡಮೆನ್ಸ್. ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿರೋದಿಲ್ಲ, ಅಷ್ಟು ಪೇಯ್ನ್ ಬರ್ತಾ ಇರುತ್ತೆ. ಸೊ ಅದನ್ನು IBS ಅಲ್ಲಿ ನೋಡ್ತೀವಿ. ಸೊ ಯೂಶಲಿ ಇನ್ಫೆಕ್ಷನ್ ಆದಾಗ ಸೊ ಕೆಲವ್ರಿಗೆ ಈ ಥರ ಸಮಸ್ಯೆ ಕಾಣಿಸುತ್ತೆ. ಆ್ಯಂಡ್ ಮೋರ್ ಲೈಕ್ಲಿ ಇಟ್ ಈಸ್ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ಬೋದು, ಬ್ರೈನ್ ಗಟ್ ಡಿಸಾರ್ಡರ್ ಅಂತ ಕೂಡ ಹೇಳುವಂಥದ್ದು. ಸೊ ಹೆಚ್ಚಾಗಿ ಅವ್ರಿಗೆ ಅನ್ಸ್ಯಾಟಿಸ್ಫ್ಯಾಕ್ಟ್ರಿ ಪಾಸಿಂಗ್ ಆಫ್ ಸ್ಟೂಲ್ಸ್ ಅಂತ ಹೇಳ್ತೀವಿ, ಅಂದರೆ ಪದೇ ಪದೇ ಸ್ಟೂಲ್ಸ್ ಪಾಸ್ ಮಾಡೋಕ್ಕೆ ಹೋಗುವಂಥದ್ದು. ಸೊ ಕೆಲವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ರಿಪೀಟೆಡ್ ಯೂಸೇಜ್ ಆಫ್ ವಾಶ್ರೂಮ್ ಅಂತ ಹೇಳ್ತೀವಿ. ಸೊ ಐದರ್ ಅವ್ರಿಗೆ ಲೂಸ್ ಸ್ಟೂಲ್ಸ್ ಕಂಟಿನ್ಯೂ ಆಗಿ ಆಗ್ಬೋದು, ಅಥವಾ ಆಲ್ಟರ್ನೇಟ್ ಲೂಸ್ ಸ್ಟೂಲ್ಸ್ ವಿತ್ ಅ ಕಾನ್ಸ್ಟಿಪೇಷನ್. ಸೊ ಸಮ್ಟೈಮ್ಸ್ ಕಾನ್ಸ್ಟಿಪೇಷನ್ ಕಂಟಿನ್ಯೂ ಆಗಿರುತ್ತೆ. ಸೊ ಈ 3 ಪ್ಯಾಟರ್ನ ನಾವು IBS ಅಲ್ಲಿ ನೋಡುವಂಥದ್ದು. ಸೊ ದಿಸ್ ಕ್ಯಾನ್ ಲೀಡ್ ಟು ಏನೋರೆಕ್ಟಲ್ ಇಂಜುರಿ. ಸೊ ಅವ್ರಿಗೆ ಇಂಜುರಿ ಆಗ್ಬೋದು, ಅಥವಾ ಇಟ್ ಕ್ಯಾನ್ ಲೀಡ್ ಟು ಫಿಷರ್ ಲೈಕ್ ಸಿಮ್ಟಮ್ಸ್, ಹೆಚ್ಚಾಗಿ ಬರ್ನಿಂಗ್ ಆಗುವಂಥದ್ದು ಏನಲ್ ರೀಜನಲ್ಲಿ, ಅಥವಾ ಪೇಯ್ನ್ ಇರ್ಬೋದು, ಇಚ್ಚಿಂಗ್ ಇರ್ಬೋದು, ಡಿಸ್ಕಂಫರ್ಟ್ ಇರ್ಬೋದು. ಇದೆಲ್ಲವನ್ನು ನಾವು IBS ಅಲ್ಲಿ ನೋಡುವಂಥದ್ದು. ಆ್ಯಂಡ್ IBS ಅಲ್ಲಿ ಕೆಲವು ಫುಡ್ ಐಟಮ್ಸ್ಗೆ ಲೈಕ್ ಮಿಲ್ಕ್ ಇಂಟಾಲರೆನ್ಸ್ ಇರ್ಬೋದು. ಇದ್ರ ಬಗ್ಗೆ ಮಾತಾಡೋಣ ಡಾಕ್ಟರ್. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬೇಡೋಣ. ಹಲೋ ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ಮೇಡಮ್ ನಮಸ್ತೆ, ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ಮೇಡಮ್ ಮೈಸೂರಿಂದ ಮೇಡಮ್. ಓಕೆ, ಮಾತಾಡಿ, ಡಾಕ್ಟರ್ ಇದ್ದಾರೆ. ನಮಸ್ತೆ ಅಮ್ಮ. ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ಓಕೆ. ನನಗೆ ವಯಸ್ಸು 30. ಇದು ವೆಯ್ಟ್ ಸಡನ್ ಆಗಿ ವೆಯ್ಟ್ ಜಾಸ್ತಿ ಆಗ್ಬಿಟ್ಟಿದ್ದೀನಿ ಮೇಡಮ್. ಊಟ ಮಾಡ್ತೀನಿ, ಸ್ವಲ್ಪ ಲೇಟಾಗಿ ಊಟ ಮಾಡ್ತೀನಿ, ಊಟ ಮಾಡಲ್ಲ. ಸೊ ಲೈಕ್ ಯಾವಾಗಿಂದ ನೀವು ಸಡನ್ ಆಗಿ ತೂಕ ಜಾಸ್ತಿ ಆಗಿರುವಂಥದ್ದು, ಅಥವಾ ಗ್ರ್ಯಾಜುವಲ್ ಆಗಿ ವೆಯ್ಟ್ ಪುಟ್ ಆನ್ ಆಗ್ತಿರುವಂಥದ್ದಾ? ಇಲ್ಲ ಮೇಡಮ್, ಸಣ್ಣನೇ ಇಲ್ಲ, ಸಡನ್ ಆಗಿ ವೆಯ್ಟ್ ಜಾಸ್ತಿ ಆಗ್ಬಿಟ್ಟಿದೆ. ಓಕೆ. ಸೊ ಬ್ಲಡ್ ಟೆಸ್ಟ್ ಏನಾದರೂ ಮಾಡಿಸಿರುವಂಥದ್ದಾ ಅಮ್ಮ? ಬ್ಲಡ್ ಟೆಸ್ಟ್ ಏನು ಮಾಡ್ತೀವಿ ಮೇಡಮ್. ಬ್ಲಡ್ ಕಮ್ಮಿ ಆಗಿತ್ತು ಅಂತ 4 ಗ್ರಾಮ್ ಇತ್ತು. ಬ್ಲಡ್ ಹಾಕ್ತೀವಿ. ಓಕೆ. ಆಯ್ತು ಮೇಡಮ್. ನಿಮ್ಮ ಸೈಕಲ್ಸ್ ರೆಗ್ಯುಲರ್ ಆಗಿದೆಯಾ? ಹ್ಞೂ ಮೇಡಮ್, ಸರಿಯಾಗಿದೆ. ಓಕೆ. ನೋಡಿ, ಈಗ ವೆಯ್ಟ್ ಪುಟ್ ಆನ್ ಆಗ್ತಿದ್ದೀರಾ ಅಂತ ಹೇಳ್ತಿದ್ದೀರಾ. ಸೊ ಯೂಶಲಿ ಹಾರ್ಮೋನಲ್ ಚೇಂಜಸ್ಸಿಂದ ಈ ಥರ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಹೈಪೋಥೈರಾಯ್ಡಿಸಮ್ ಇರ್ಬೋದು, ಅಥವಾ PCOD ಇರ್ಬೋದು. ಸೊ ಈ ಕಾರಣಗಳಿಂದ ಕೂಡ ಆ್ಯಸ್ ಆಫ್ ಎ ಸಡನ್ ವೆಯ್ಟ್ ಗೇನ್ ಆಗುವಂಥದ್ದು. ಆ್ಯಸ್ ದೋ ನಿಮ್ಮಲ್ಲಿ ನಾರ್ಮಲ್ ಡಯಟ್ ಇದೆ, ಎಕ್ಸಸೈಸ್ ಇದೆ ಅಂತ ಕೂಡ ಸೊ ಸಡನ್ ವೆಯ್ಟ್ ಪುಟ್ ಆನ್ ಆಗ್ಬೋದು. ಸೊ ಒಂದ್ಸರಿ ಬ್ಲಡ್ ಟೆಸ್ಟ್ ಕೂಡ ಮಾಡಬೇಕಾಗತ್ತೆ, ಲೈಕ್ ಥೈರಾಯ್ಡ್ ಪ್ರೊಫೈಲ್ ಇರ್ಬೋದು, ಆ್ಯಂಡ್ USG ಅಬ್ಡೊಮೆನ್ ಆ್ಯಂಡ್ ಪೆಲ್ವಿಸ್ ಅಂತ. ಸೊ ಇದೆಲ್ಲ ನಾರ್ಮಲ್ ಇದೆ ಅಂತ ಹೇಳಿದಾಗ ಯೂಶಲಿ BMR ಅಂತ ಹೇಳ್ತೀವಿ, ಅಂದರೆ ಬೇಸಲ್
ಮೆಟಬಾಲಿಕ್ ರೇಟ್ ಲೋ ಇದ್ದಾಗಲೂ ಕೂಡ ಸೊ ನಿಮಗೆ ವೆಯ್ಟ್ ಪುಟ್ ಆನ್ ಆಗುವಂಥದ್ದು ಸಮಸ್ಯೆ ಹೆಚ್ಚಾಗಿ ಕಾಣುತ್ತೆ. ಸೊ ಡೆಫಿನೆಟ್ಲಿ ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡುವಂಥದ್ದು ಲೈಕ್ 45 ಮಿನಿಟ್ಸ್ ಬ್ರಿಸ್ಕ್ ವಾಕಿಂಗ್ ಇರ್ಬೋದು ಅಥವಾ ವ್ಯಾಯಾಮ ಮಾಡುವಂಥದ್ದು, ಅದ್ರ ಜೊತೆಗೆ ಒಂದು ಕಾರ್ಬೋಹೈಡ್ರೇಟ್ಸ್ ಇಂಟೇಕ್ನ ಕಮ್ಮಿ ಮಾಡುವಂಥದ್ದು. ಆ್ಯಂಡ್ ಮೋರ್ ಆಫ್ ಹೈಡ್ರೇಷನ್ ಈಸ್ ಇಂಪಾರ್ಟೆಂಟ್. ಅಲಾಂಗ್ ವಿತ್ ದಟ್ ನಿಮ್ಮ ಒಂದು ಫಿಸಿಕಲ್ ಆ್ಯಕ್ಟಿವಿಟಿನ ಹೆಚ್ಚು ಮಾಡ್ಕೊಳ್ಳಿ. ಸೊ ಆದರೂ ನಿಮಗೆ ವೆಯ್ಟ್ ರಿಡಕ್ಷನ್ ಆಗ್ತಿಲ್ಲ ಅಂತ ಹೇಳಿದಾಗ ಸೊ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಎಸ್ ಸರ್, ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ IBS ಕುರಿತು ತಿಳಿಸ್ಕೊಡ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಸೊ IBS ಹೆಚ್ಚಾಗಿ ನಾವು ಮೇಲ್ಸಲ್ಲಿ ನೋಡ್ತೀವಿ ಕಂಪೇರ್ ಟು ಫೀಮೇಲ್ಸ್. ಸೊ ಮೋಸ್ಟ್ ಆಫ್ ದಿ ಕೇಸಸ್ಸಲ್ಲಿ ಆಲ್ಕೋಹಾಲ್ ಇಂಟೇಕ್ ಇದ್ದಾಗ ಅಥವಾ ಸ್ಮೋಕಿಂಗ್ ಇರುವಂಥದ್ದು, ಸೊ ಅವರಲ್ಲಿ ಮತ್ತಷ್ಟು ಟ್ರಿಗರ್ ಆಗಿ ಕಾಣಿಸ್ಕೊಳ್ಬೋದು ಹೆಚ್ಚಾಗಿ ಈ IBS ಸಮಸ್ಯೆ ಅಂತಲೇ ಹೇಳ್ಬೋದು. ಆ್ಯಂಡ್ ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಮತ್ತಷ್ಟು ಟ್ರಿಗರ್ ಆಗುತ್ತೆ. ಆ್ಯಂಡ್ ಸಡನ್ನಾಗಿ ವೆಯ್ಟ್ ಲಾಸ್ನ ನಾವು ನೋಡ್ಬೋದು. ಸೊ ಅವರ ತೂಕ ಸಡನ್ನಾಗಿ ಕಳ್ಕೊಳ್ಳುವಂಥದ್ದು, ಅಲಾಂಗ್ ವಿತ್ ದಟ್ ಅನಿಮಿಕ್ ಆಗುವಂಥದ್ದು, ವೀಕ್ನೆಸ್ ಅಥವಾ ಬ್ರೆತಿಂಗ್ ಡಿಫಿಕಲ್ಟಿ ಇರ್ಬೋದು. ಸೊ ಈ ಥರ ಸಿಮ್ಟಮ್ಸ್ ಕೂಡ ಕಾಣಿಸುತ್ತೆ. ಆ್ಯಂಡ್ ರಿಪೀಟೆಡ್ಲಿ ಅವರು ಸ್ಟೂಲ್ಸ್ ಪಾಸ್ ಮಾಡಿದಾಗ ಡಿಹೈಡ್ರೇಷನ್ ಆಗುವಂಥದ್ದು. ಆ್ಯಂಡ್ ಕೆಲವರಲ್ಲಿ ರಿಪೀಟೆಡಾಗಿ ಹಾಸ್ಪಿಟಲೈಸ್ಡ್ ಕೂಡ ಆಗಿರ್ತಾರೆ, ಎಸ್ಪೆಷಲಿ IBS ಪ್ರಾಬ್ಲಮಿಂದ ಸಫರ್ ಆಗ್ತಿದ್ದಾಗ. ಆ್ಯಂಡ್ ಕೆಲವು ಫುಡ್ ಐಟಮ್ಸ್ ತೊಗೊಂಡ್ರೆ ಅವ್ರಿಗೆ ಆಗ್ತಿರೋದಿಲ್ಲ, ಲೈಕ್ ಸಿಟ್ರಸ್ ಫ್ರೂಟ್ಸ್ ಇರ್ಬೋದು, ಆ್ಯಂಡ್ ವೀಟ್ ಪ್ರಾಡಕ್ಟ್ಸ್ ಇರ್ಬೋದು, ಮಿಲ್ಕ್ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ಸ್ವೀಟ್ಸ್ ಇರ್ಬೋದು. ಆ್ಯಂಡ್ ಕೆಲವ್ರಿಗೆ ನಾನ್ ವೆಜ್ ಫುಡ್ ಕನ್ಸಂಪ್ಷನ್ ಅಂತ ಹೇಳ್ತೀವಿ. ಸೊ ಇಮಿಡಿಯೇಟ್ ಆಗಿ ಅವ್ರಿಗೆ ಸಿಮ್ಟಮ್ಸ್ ಶುರು ಆಗುತ್ತೆ, ಲೈಕ್ ಲೂಸ್ ಸ್ಟೂಲ್ಸ್ ಆಗುವಂಥದ್ದು ಅಥವಾ ಸಡನ್ ಅಕ್ಯೂಟ್ ಪೇನ್ ಅಬ್ಡಮೆನ್ ಅಂತ ಹೇಳ್ಬೋದು. ಸೊ ಯಾವ ಕಾರಣಕ್ಕೆ ಆಗ್ತಿದೆ ಅಂತ ನೋಡಬೇಕಾಗುತ್ತೆ. ಸೊ ಡೆಫಿನೆಟ್ಲಿ IBS ಇದ್ದಾಗ ಸೊ ಫ್ಯಾಮಿಲಿ ಹಿಸ್ಟ್ರಿ 15 to 20% is a risk factor, and we need to rule out the cause ಅಂತ ಹೇಳ್ಬೋದು. ಓಕೆ, ಇನ್ನು ಇವೆರಡಕ್ಕೂ ಕೂಡ ಹೋಮಿಯೋ ಕೇರ್ ಸೆಂಟರ್ನಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಡಿ. ಸೊ ಇನ್ನು ಟ್ರೀಟ್ಮೆಂಟ್ ಅಂತ ಬಂದಾಗ ಸೊ ಪಾಸಿಟಿವ್ ಫ್ಯಾಕ್ಟರ್ ಏನಿದೆ ಸೊ ಅದನ್ನು ರೂಲ್ ಔಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಗ್ಯಾಸ್ಟ್ರೈಟಿಸಿಂದ ಸಫರ್ ಆಗ್ತಿದ್ದಾರೆ, ಸುಮಾರು ವರ್ಷಗಳಿಂದ ಇದೆ ಅಂತ ಹೇಳಿದಾಗ ಸೊ ಪ್ಯಾಥೊಲಾಜಿಕಲ್ ಅಂಡರ್ಲೈಂಗ್ ಡಿಸಾರ್ಡರ್ಸ್ ಏನಾದರೂ ಇದೆಯಾ, ಲೈಕ್ H. pylori ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು. ಆ್ಯಂಡ್ ಹೆಚ್ಚಾಗಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೆಕ್ರೇಷನ್ ಆಗ್ತಿದ್ದಾಗ GERD ಅಂತ ಹೇಳ್ತೀವಿ, ಅಂದರೆ ಗ್ಯಾಸ್ಟ್ರೋ ಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್ ಇರ್ಬೋದು, ಅಥವಾ ಇಸೋಫೇಜೈಟಿಸ್ ಇರ್ಬೋದು. ಅನ್ನನಾಳದಲ್ಲಿ ಇನ್ಫೆಕ್ಷನ್ ಆದಾಗ ಕೂಡ ಈ ಸಮಸ್ಯೆ ರಿಪೀಟೆಡ್ ಆಗಿ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಇನ್ನು ಕೆಲವರಲ್ಲಿ ಅನ್ಟೈಮ್ಲಿ ಫುಡ್ ಹ್ಯಾಬಿಟ್ನ ನೋಡ್ತೀವಿ, ಅಥವಾ ಲೇಟ್ ನೈಟ್ ಡಿನ್ನರ್ ಇರ್ಬೋದು, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡುವಂಥದ್ದು ಇರ್ಬೋದು. ಸೊ ಟೈಮ್ಲಿ ಫುಡ್ ಇಂಟೇಕ್ ಇರೋದಿಲ್ಲ. ಸೊ ಸಡನ್ನಾಗಿ ಅವರು ಫುಡ್ ಕನ್ಸಂಪ್ಷನ್ ಮಾಡಿದಾಗ ಸೊ ಇಮಿಡಿಯೇಟಾಗಿ ಪೇನ್ ಅಬ್ಡಮೆನ್ ಕಾಣಿಸುತ್ತೆ, ಅಥವಾ ಗ್ಯಾಸ್ಟ್ರೈಟಿಸ್ ಇಂಡ್ಯೂಸ್ ಹೆಡೇಕ್ ಅಂತ ಕೂಡ ಹೇಳ್ಬೋದು. ನರ್ವ್ ಇರಿಟೇಷನ್ ಆಗಿ ಕಾಣಿಸ್ಕೊಳ್ಳುವಂಥದ್ದು. ಆ್ಯಂಡ್ ಲ್ಯಾಕ್ ಆಫ್ ಹೈಡ್ರೇಷನ್ ಇರ್ಬೋದು, ಅಥವಾ ಫೈಬರ್ ಐಟಮ್ ಇನ್ ದ ಡಯಟ್. ಸೊ ಇದೆಲ್ಲ ಕಾರಣಗಳಾಗುತ್ತೆ. ಸೊ ಬೇಸಿಕಲಿ ಈ ಫ್ಯಾಕ್ಟರ್ಸ್ನ ಸರಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದು ಕಮ್ಮಿ ಆಗ್ತಿಲ್ಲ ಅಂತ ಹೇಳಿದಾಗ ವಿ ನೀಡ್ ಟು ರೂಲ್ ಔಟ್. ಸೊ ಅದಕ್ಕೆ ಕೆಲವು ಇನ್ವೆಸ್ಟಿಗೇಷನ್ಸ್ ಅಂತ ಹೇಳ್ತೀವಿ. ಅಪ್ಪರ್ GI ಎಂಡೋಸ್ಕೋಪಿ ಮಾಡಿಸೋದ್ರಿಂದ ಸೊ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಲೈಕ್ ಅಲ್ಸರೇಟಿವ್ ಕೊಲೈಟಿಸ್ ಇರ್ಬೋದು, ಅಥವಾ ಕ್ರಾನ್ಸ್ ಡಿಸೀಸ್ ಇರ್ಬೋದು, ಅಥವಾ ಇಂಟೆಸ್ಟೈನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ. ಸೊ ಇದೆಲ್ಲ ಇನ್ವೆಸ್ಟಿಗೇಷನ್ ಮುಖಾಂತರ ತಿಳ್ಕೊಳ್ಳುವಂಥದ್ದು. ಇಫ್ ನೀಡೆಡ್ ಏನೋರೆಕ್ಟಲ್ ಸಿಮ್ಟಮ್ಸ್ ಇದೆ ಅಂತ ಹೇಳಿದಾಗ ಕೊಲೊನೋಸ್ಕೋಪಿ ಈಸ್ ಆಲ್ಸೋ ಅಡ್ವೈಸಬಲ್. ಸೊ ಅಕಾರ್ಡಿಂಗ್ ಟು ದ ಇನ್ವೆಸ್ಟಿಗೇಷನ್ಸ್ ಅಥವಾ ಅವರ ಕೇಸ್ ಹಿಸ್ಟ್ರಿ ತೊಗೊಂಡಾದಮೇಲೆ ಸೊ ಅವ್ರಿಗೆ ಟ್ರೀಟ್ಮೆಂಟ್ನ ಶುರು ಮಾಡ್ಬೋದು. ಆ್ಯಂಡ್ ಹೋಮಿಯೋಪತಿ ಮೆಡಿಸಿನ್ಸ್ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಸೊ ಕೆಲವ್ರಿಗೆ ಫ್ಯೂ ಮಂತ್ಸ್ ಬೇಕಾಗುವಂಥದ್ದು ಟ್ರೀಟ್ಮೆಂಟ್ಗೆ, ಇನ್ನು ಕೆಲವ್ರಿಗೆ ಲಾಂಗ್ ಟರ್ಮ್ ಈಸ್ ಆಲ್ಸೋ ಅಡ್ವೈಸಬಲ್. ಇಫ್ ದೇ ಆರ್ ಸಫರಿಂಗ್ ಫ್ರಮ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಲೈಕ್ ಥೈರಾಯ್ಡಿಂದ ಅವ್ರಿಗೆ ಗ್ಯಾಸ್ಟ್ರೈಟಿಸ್ ಆಗ್ಬೋದು, ಅಥವಾ ಇಂಡೈಜೆಷನ್ ಆಗ್ಬೋದು, ಅಥವಾ ಡಯಾಬಿಟಿಸ್ ಇದೆ, ಹಲವಾರು ಒಂದು ಮೆಟಬಾಲಿಕ್ ಡಿಸಾರ್ಡರ್ಸ್ಗೆ ಮೆಡಿಸಿನ್ಸ್ ತೊಗೊಳ್ತಿದ್ದಾರೆ. ಸೊ ಅದರಿಂದ ಡ್ರಗ್ ಇಂಡ್ಯೂಸ್ ಗ್ಯಾಸ್ಟ್ರೈಟಿಸ್ ಆಗ್ತಿದೆ ಅಂತ ಹೇಳಿದಾಗ ಸೊ ಅದಕ್ಕೆ ಟ್ರೀಟ್ಮೆಂಟ್ ಪಾರ್ಟ್ ಬೇರೆ ಇರುತ್ತೆ. ಸೊ ಇಟ್ ಡಿಫರ್ಸ್ ಫ್ರಮ್ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು IBS ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು ಇಂಥ ಆಹಾರವನ್ನು ತಿನ್ನಲೇಬಾರ್ದು. ಈಗ ಯೂಶಲಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಮಸಾಲೆ ಪದಾರ್ಥ, ಖಾರ ಪದಾರ್ಥ ಅದನ್ನೆಲ್ಲ ಹೆಚ್ಚಾಗಿ ತಿನ್ನೋದಕ್ಕಾಗೋದಿಲ್ಲ. ಸೊ ಇನ್ನೂ ಬೇರೆ ಬೇರೆ ಆಹಾರ ಪದಾರ್ಥಗಳು ಇಂಥದ್ದು ತಿನ್ನಲೇಬಾರ್ದು, ಇದು ತಿಂದರೆ ಉತ್ತಮ ಅಂತಿದ್ರೆ ಏನೇನು ಅಂತ? ಸೊ ನೀವು ಹೇಳಿದಾಗೆ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ನೋಡೋದಾದರೆ ಸೊ ಕೆಲವರಿಗೆ ಲೈಕ್ ಗ್ರೀನ್ ಚಿಲ್ಲೀಸ್ ಇರ್ಬೋದು, ಅಥವಾ ಆಯಿಲಿ ಫ್ರೈಡ್ ಐಟಮ್ಸ್ ಇರ್ಬೋದು. ಸೊ ಇನ್ನು ಕೆಲವರಿಗೆ ಮೈದಾ ಬೇಸ್ಡ್ ಇರ್ಬೋದು, ಅಥವಾ ಗ್ಲೂಟಾನ್ ಪ್ರಾಡಕ್ಟ್ಸ್ ಇರ್ಬೋದು. ಸೊ ಇಮಿಡಿಯೇಟಾಗಿ ಅವ್ರಿಗೆ ಸಿಮ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ಎಸ್ಪೆಷಲಿ ಡಯೇರಿಯಾ ಇರ್ಬೋದು, ಅಥವಾ ಸಮ್ಟೈಮ್ಸ್ ಕೆಲವ್ರಿಗೆ ಫುಡ್ ಅಲರ್ಜಿಯಿಂದಾಗಿ ಸ್ಕಿನ್ ಮೇಲೆ ಕೂಡ ರ್ಯಾಷಸ್ ಬರ್ಬೋದು. ಅಲರ್ಜಿ ಕಾರ್ಟಿಕೇರಿಯಲ್ ರ್ಯಾಷಸ್ ಕೂಡ ನಾವು ನೋಡ್ತೀವಿ, ಎಸ್ಪೆಷಲಿ ಗ್ರೌಂಡ್ನಟ್ ಅಲರ್ಜಿ ಅಥವಾ ಮಶ್ರೂಮ್ ಅಲರ್ಜಿ ಇದ್ದಾಗ ಸೊ ಇಮಿಡಿಯೇಟಾಗಿ ರ್ಯಾಷಸ್ ಶುರು ಆಗುತ್ತೆ. ಸೊ ದಟ್
ದಟ್ ಲೀಡ್ಸ್ ಟು ಮೋರ್ ಆಫ್ ಎಮರ್ಜೆನ್ಸಿ ಸಿಚುವೇಶನ್ ಕೂಡ ಹೌದು. ಸೊ ಹಾಗಾಗಿ ಕೆಲವು ಫುಡ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿರ್ತಾರೆ, ಸೊ ಅದನ್ನು ತೊಗೊಳ್ತಿರೋದಿಲ್ಲ, ಸೊ ಇಮಿಡಿಯೇಟಾಗಿ ಸಿಮ್ಟಮ್ಸ್ ಆಗುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಕಾರಣ ನೋಡಬೇಕಾಗತ್ತೆ, ವೆದರ್ ದರ್ ಕಂಪ್ಲೀಟ್ಲಿ ಅದು ಇಂಟಾಲರೆನ್ಸ್ ಇದೆಯಾ ಅಥವಾ ಕಾಂಪ್ರಿಹೆನ್ಸಿವ್ ಫುಡ್ ಅಲರ್ಜಿ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಗೊತ್ತಾಗುವಂಥದ್ದು ಪರ್ಟಿಕ್ಯುಲರ್ ಫುಡ್ಡಿಗೆ ಏನಾದರೂ ಅವರು ಅಲರ್ಜಿಕ್ ಇದ್ದೀರಾ ಅಥವಾ ಯಾವ ಕಾರಣದಿಂದ ಆಗಿದೆ ಅಂತ ಅದನ್ನು ರೂಲ್ ಔಟ್ ಮಾಡಬೇಕಾಗತ್ತೆ. ಆ್ಯಂಡ್ ಕಂಪ್ಲೀಟ್ಲಿ ಕೆಲವರು ಸ್ಟಾಪ್ ಮಾಡಿರ್ತಾರೆ, ಬಟ್ ಆಫ್ಟರ್ ದ ಟ್ರೀಟ್ಮೆಂಟ್ ಸೊ ಡೆಫಿನೆಟ್ಲಿ ಅವರು ಶುರು ಮಾಡ್ಬೋದು. ಸೊ ಅವರ ಒಂದು ಗಟ್ ನಾರ್ಮಲ್ ಸ್ಟೇಟಿಗೆ ಬಂದಾಗ ಸೊ ಮತ್ತೆ ಅದನ್ನು ಟ್ರೈ ಮಾಡೋಕ್ಕೆ ಕೂಡ ಹೇಳ್ತೀವಿ. ಸೊ ಇನ್ನು ಕೆಲವರಲ್ಲಿ ಅದು ಕಂಟಿನ್ಯೂ ಆಗ್ತಿದೆ ಅಂತ ಹೇಳಿದಾಗ ಸೊ ಬೇಸಿಕಲಿ ವಿ ನೀಡ್ ಟು ಚೆಕ್ ದೇರ್ ಲೈಫ್ ಸ್ಟೈಲ್ ಅಂತ. ಸೊ ಅವರ ಒಂದು ಟೈಮ್ಲಿ ಬ್ರೇಕ್ಫಾಸ್ಟ್ ಇರ್ಬೋದು ಅಥವಾ ಲಂಚ್ ಇರ್ಬೋದು, ಡಿನ್ನರ್ ಇರ್ಬೋದು, ಸೊ ಅದು ತೊಗೊಳ್ತಿದ್ದಾರಾ ಅಥವಾ ಲೇಟ್ ನೈಟ್ ಮಾಡುವಂಥದ್ದು, ಸೊ ಅದರಿಂದ ಕೂಡ ತೊಂದರೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಟೈಮ್ಲಿ ಫುಡ್ ಹ್ಯಾಬಿಟ್ ಮೇಂಟೈನ್ ಮಾಡಿಕೊಳ್ಳುವಂಥದ್ದು ಆ್ಯಂಡ್ ಹೆಚ್ಚಾಗಿ ಹಸಿರು ಸೊಪ್ಪು ತರಕಾರಿಗಳನ್ನ ಯೂಸ್ ಮಾಡುವಂಥದ್ದು ಇರ್ಬೋದು. ಆ್ಯಂಡ್ ಅದ್ರ ಜೊತೆ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಅಟ್ಲೀಸ್ಟ್ 8 to 10 ಗ್ಲಾಸಸ್ ಆಫ್ ವಾಟರ್ ಪರ್ ಡೇ ಇಸ್ ಮ್ಯಾಂಡೇಟ್ರಿ. ಅಲಾಂಗ್ ವಿತ್ ಒಂದು ಗುಡ್ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಸ್ಲೀಪ್ ಪ್ಯಾಟರ್ನ್ ಇರ್ಬೋದು ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ಎ ಮಸ್ಟ್. ಸೊ ಯಾವಾಗ ಅವರ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಇರುತ್ತೋ ಸೊ ಆಗ ವೆಯ್ಟ್ ಪುಟ್ ಆನ್ ಆಗುವಂಥದ್ದು. ಸೊ ಒಬೆಸಿಟಿ ಒಂದು ಮೇನ್ ಲೀಡಿಂಗ್ ಕಾಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ವೆಯ್ಟ್ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗತ್ತೆ, ಸೊ ಅಕಾರ್ಡಿಂಗ್ ಟು ದೇರ್ ಹೈಟ್ ಅಂತ ಹೇಳಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಹೇಮಾವತಿ ಅಂತ. ಹಲೋ ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಹೇಮಾವತಿ ಅವರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಮೇಡಮ್ ನಾವು ಮೈಸೂರಿಂದ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಾಂ ಸರಿ ಮೇಡಮ್. ನಮಸ್ತೆ ಅಮ್ಮ. ಹಲೋ ಮೇಡಮ್, ನಮಸ್ತೆ ಮೇಡಮ್. ಹೇಳಿಮ್ಮ. ಮೇಡಮ್ ನಮಸ್ತೆ ಮೇಡಮ್, ಇದು ನನಗೆ ಶುಗರ್ ಇದೆ ಮೇಡಮ್. ಓಕೆ. ಶುಗರಿಂದ ಏನು ತಿಂದ್ರು ಜೀವನ ಆಗಲ್ಲ ಮೇಡಮ್, ಅದು ಲೂಸ್ ಮೋಷನ್ ಆಗ್ಬಿಡುತ್ತೆ. ಓಕೆ. ಆಮೇಲೆ ಇದು ವೇಟ್ ಫಾಲ್ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ ಮೇಡಮ್. ಯಾವಾಗಿಂದ ಸಮಸ್ಯೆ ಇದೆ? ಟ್ರೀಟ್ಮೆಂಟ್ ಏನಾದರೂ ಮಾಡಿರುವಂಥದ್ದಾ? ಟ್ರೀಟ್ಮೆಂಟ್ ಏನಿಲ್ಲ ಮೇಡಮ್, ಅದು ಶುಗರ್ಗೆ ಮೆಡಿಸಿನ್ ತಗೋತಾ ಇದ್ದೀನಿ. ಶುಗರ್ಗೆ ಮೆಡಿಸಿನ್ ಡೈಲಿ ತಗೋತಾ ಇದ್ದೀನಿ ಮೇಡಮ್. ಓಕೆ. ಶುಗರ್ ಲೆವೆಲ್ಸ್ ಕಂಟ್ರೋಲಲ್ಲಿ ಇದೆಯಾ? ಹ್ಞೂ ಮೇಡಮ್, ನೆನ್ನೆನೂ ಟೆಸ್ಟ್ ಮಾಡಿದೆ. ಓಕೆ. 150 ಇದೆ ಶುಗರ್ ಲೆವೆಲ್ ಕಮ್ಮಿನೇ ಇದೆ. ವೇಟ್ ಫಾಲ್ ಜಾಸ್ತಿ ಮೇಡಮ್, ಸಡನ್ ಯಾವಾಗಲೂ ಪದೇ ಹಂಗೆ ಆಗ್ತಾನೆ ಇರುತ್ತೆ ಮೇಡಮ್ ಲೂಸ್ ಮೋಷನ್. ಓಕೆ. ಸೊ ನೋಡಿ, ನೀವು ಡಯಾಬಿಟಿಕ್ ಇದೆ ಅಂತ ಹೇಳ್ತಿದ್ದೀರಾ. ಸೊ ಲೈಕ್ ಅಂಡರ್ಲೈಂಗ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಇದ್ದಾಗ ಸೊ ನಿಮ್ಮ ಒಂದು ಜೀರ್ಣಕ್ರಿಯೆ ಪಚನಕ್ರಿಯೆ ಸ್ಲೋ ಡೌನ್ ಆಗಿರ್ಬೋದು. ಸೊ ಅದರಿಂದ ಇಂಡೈಜೆಷನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಮಲ್ಟಿಪಲ್ ಮೆಡಿಕೇಷನ್ ಯೂಸೇಜಿಂದ ಕೂಡ ಡ್ರಗ್ ಇಂಡ್ಯೂಸ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಸೊ ಅದರಿಂದ ಟ್ರಿಗರ್ ಆಗಿ ಕೂಡ ನಿಮಗೆ ಈ ಥರ ಗ್ಯಾಸ್ಟ್ರಿಕ್ ಸಿಮ್ಟಮ್ಸ್ ಲೈಕ್ ಎದೆಉರಿ ಇರ್ಬೋದು ಅಥವಾ ಉಳಿತೆಗಿರ್ಬೋದು. ಸೊ ಕೆಲವ್ರಿಗೆ ಅಬ್ಡೋಮಿನಲ್ ಡಿಸ್ಟೆನ್ಷನ್ ಇರ್ಬೋದು, ಈ ಥರ ಸಿಮ್ಟಮ್ಸ್ ಕಾಣಿಸುತ್ತೆ. ಆ್ಯಂಡ್ ಹೇರ್ ಫಾಲ್ ಕೂಡ ಆಗ್ತಿದೆ ಅಂತ ಹೇಳ್ತಿದ್ದೀರಾ. ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಡೆಫಿಷಿಯನ್ಸಿ ಇದ್ದಾಗಲೂ ಕೂಡ ಈ ಥರ ಆಗುವಂಥದ್ದು ಅಥವಾ ಅಂಡರ್ಲೈಂಗ್ ಲೈಕ್ ಥೈರಾಯ್ಡ್ ಡಿಸಾರ್ಡರ್ಸ್ ಏನಾದರೂ ಇದೆಯಾ, ಬಿಕಾಸ್ ಆಲ್ರೆಡಿ ನೀವು ಡಯಾಬಿಟಿಕ್ಕಿಂದ ಸಫರ್ ಆಗ್ತಿರೋದ್ರಿಂದ. ಸೊ ಒಂದ್ಸರಿ ನೀವು ರುಟೀನ್ ಚೆಕಪ್ ಮಾಡುವಾಗ ಸೊ ಅದು ಕೂಡ ಟೆಸ್ಟ್ ಮಾಡುವಂಥದ್ದು ಉತ್ತಮ ಅಂತ ಹೇಳ್ಬೋದು. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರ್ಯಾಂಚಿಗೆ ವಿಸಿಟ್ ಮಾಡಿ ಖಂಡಿತ ನಿಮಗೆ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡ್ಬೋದು. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಟೈಮ್ ಸರಿಯಾಗಿ ಊಟ ಮಾಡಿಲ್ಲ ಅಂದರೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಹಾಗೆ IBS ಕೂಡ ಹೌದು. ಈಗ ಸಾಕಷ್ಟು ಜನ ದಿನದಲ್ಲಿ ಒಂದು ಮೀಲ್ನ ಸ್ಕಿಪ್ಪೇ ಮಾಡಿಬಿಡ್ತಾರೆ. ಕೆಲವೊಬ್ಬರು ಬ್ರೇಕ್ಫಾಸ್ಟ್ನ 12 ಗಂಟೆಗೆ ತಗೋತಾರೆ ಆ್ಯಂಡ್ ಊಟನ ಮಧ್ಯಾಹ್ನದ ಊಟ ಸ್ಕಿಪ್ ಮಾಡಿ ಡೈರೆಕ್ಟ್ ನೈಟ್ಗೆ ಹೋಗ್ಬಿಡ್ತಾರೆ. ಇನ್ನು ಕೆಲವೊಬ್ಬರು ಮಧ್ಯಾಹ್ನ ತಿನ್ನೋದೇ ಇಲ್ಲ. ಸೊ ಈ ರೀತಿ ಸಾಕಷ್ಟು ಜನ ಇರ್ತಾರೆ. ಸೊ ಈ ರೀಸನಿಂದನೂ ಕೂಡ ಗ್ಯಾಸ್ಟ್ರಿಕ್ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಬಹುದು. ಸೊ ಊಟದ ಟೈಮಿಂಗ್ಸ್ ಏನೇನಿದ್ರೆ ಕರೆಕ್ಟಾಗಿ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ, ಹಾಗೆ ಈ ಗ್ಯಾಸ್ಟ್ರಿಕ್ IBS ಇಂದ ದೂರ ಇರಬಹುದು ಅನ್ನೋದ್ರ ಕುರಿತಾಗಿ ಏನು ಹೇಳ್ತೀರಾ? ಅಂಡ್ ಮಾತಾಡೋಣ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಹರೀಶ್ ಅಂತ ಹೇಳಿ ಬೆಂಗಳೂರಿಂದ ಮಾತಾಡೋದು. ಓಕೆ, ಮಾತಾಡಿ, ಡಾಕ್ಟರ್ ಇದ್ದಾರೆ. ಮೇಡಮ್ ನಮಸ್ತೆ. ಹಾಂ ನಮಸ್ತೆ, ಹೇಳಿ. ಮೇಡಮ್ ನಾನು ಹರೀಶ್ ಅಂತ ಹೇಳಿ ಮಾತಾಡೋದು ಬೆಂಗಳೂರಿಂದ. ಓಕೆ. ಮೇಡಮ್ ನನಗೆ ಗ್ಯಾಸ್ ಟ್ರಬಲ್ ಅಂದ್ರೆ ಸ್ವಲ್ಪ ಉಳಿತೆಗೂ ಈ ತರ ಬರ್ತಾ ಇರುತ್ತೆ. ಸ್ವಲ್ಪ ಸಮಯ ಈಗ ಸಪೋಸ್ ಏನಾದ್ರು ಮಸಾಲಾ ಐಟಮ್ ಈ ತರದ್ ಏನಾದ್ರು ತಿಂದ್ರೆ ಸ್ವಲ್ಪ ತೇಗ್ ಸ್ಟಾರ್ಟ್ ಆಗುತ್ತೆ. ಓಕೆ. ರಾತ್ರಿ ಟೈಮ್ ಸ್ವಲ್ಪ ಮಲಗಕ್ಕೂ ಹಿಂಸೆ ಕೊಡುತ್ತೆ ಅದು. ಸೊ ಎದೆ ಹೊತ್ಕೊಂಡ್ ಬಂದಂಗ ಆಗುತ್ತೆ. ಓಕೆ. ಸೊ ನಾನೇನು ಮಸಾಲಾ ಮಿಕ್ಸ್ ಮಾಡಿದೇನು ಯೂಸ್ ಮಾಡೋ ಹಾಗೆ ಇಲ್ಲ. ಔಟ್ಸೈಡ್ ಸ್ವಲ್ಪ ಹುಳಿ ಟಾಮರಿಂಡ್ ಏನಾದ್ರು ಯೂಸ್ ಮಾಡಿದ್ರು ಸ್ವಲ್ಪ ತೇಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಇಮಿಡಿಯೇಟ್ಲಿ. ಓಕೆ. ಸ್ವಲ್ಪ ಕಾಫಿ ಕುಡಿದ್ರು ಅಟ್ಲೀಸ್ಟ್ ಪರ್ ಡೇ 1 ಟೈಮ್ ಕಾಫಿ ಏನಾದ್ರು ಕುಡಿದ್ರು
ಸೊ ಏನ್ ರೀಸನ್ ಆ ತರ ಆಗುತ್ತೆ actually ಓಕೆ ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ ನೀವು ಹೇಳ್ತಿರೋ ಪ್ರಕಾರ ಸೊ ನಿಮಗೆ GERD ಅಂತ ಹೇಳ್ತೀವಿ ಅಂದರೆ ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್ ಅಂತ. ಸೊ ಹೆಚ್ಚಾಗಿ ನಿಮಗೆ ಉಳಿತೇಗು ಬರ್ತಿದೆ ಅಥವಾ ಯಾವುದೇ ಫುಡ್ ತೊಗೊಂಡ್ರೂ ಕೂಡ ಸಿಂಪ್ಟಮ್ಸ್ ಕಾಣಿಸ್ತಿದೆ ಆ್ಯಂಡ್ ನೈಟ್ ಮಲ್ಕೊಳ್ಳೋಕೆ ಆಗ್ತಿರೋದಿಲ್ಲ, ಹೆಚ್ಚಾಗಿ ಒಂದು ಚೆಸ್ಟ್ ಟೈಟ್ನೆಸ್ ಆಗುವಂಥದ್ದು. ಸೊ ಈ ಥರ ಇದ್ದಾಗ ಹೆಚ್ಚಾಗಿ ನಿಮಗೆ ಆ್ಯಸಿಡ್ ಸೆಕ್ರೇಷನ್ ಆಗ್ತಿರ್ಬೋದು ಆ್ಯಂಡ್ H. ಪೈಲೋರಿಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೂ ಕೂಡ ಸೊ ಈ ಥರ ಸಿಂಪ್ಟಮ್ಸ್ ನಿಮಗೆ ಟ್ರಿಗರ್ ಆಗುವಂಥದ್ದು. ಆ್ಯಂಡ್ ಆ್ಯಂಟಿಆಸಿಡ್ಸ್ ಎಲ್ಲ ತೊಗೊಂಡಾಗ ನಿಮಗೆ ಟೈಮ್ ಬೀಯಿಂಗ್ ರಿಲೀಫ್ ಆಗುತ್ತೆ ಆ್ಯಂಡ್ ಮತ್ತೆ ಈ ಸಮಸ್ಯೆ ರೆಕರ್ ಆಗ್ತಿದೆ ಅಂತ ಹೇಳಿದಾಗ ಸೊ ಒಂದು ನಿಮ್ಮ ಒಂದು ಟೈಮ್ಲಿ ಫುಡ್ ಹ್ಯಾಬಿಟ್ಸ್ ಇರ್ಬೋದು ಅಥವಾ ಸ್ಟ್ರೆಸ್ ಇಂಡ್ಯೂಸ್ಡ್ ಇರ್ಬೋದು. ಸೊ ಇದೆಲ್ಲ ಒಂದು ನೋಡಬೇಕಾಗತ್ತೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ನೀವು ಹೇಳ್ದಂಗೆ ಕೆಫಿನ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಬೆವರೇಜಸ್ ಇಂಟೇಕ್ ಹೆಚ್ಚಾಗಿದ್ದಾಗ ಲೈಕ್ ಕಾಫಿ ಇರ್ಬೋದು ಅಥವಾ ಟೀ ಇರ್ಬೋದು ಆ್ಯಂಡ್ ಕಾರ್ಬೋನೇಟೆಡ್ ಇರಿಟೆಡ್ ಡ್ರಿಂಕ್ಸ್ ಇರ್ಬೋದು. ಸೊ ಅದನ್ನು ತೊಗೊಂಡಾಗಲೂ ಕೂಡ ಸೊ ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ ಆ್ಯಂಡ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಸೊ ಇದರಿಂದ ನಿಮಗೆ ಕಾಂಪ್ಲಿಕೇಶನ್ಸ್ ಕೂಡ ಲೀಡ್ ಆಗ್ಬೋದು ಇಫ್ ಇಟ್ ಇಸ್ ಅನ್ಟ್ರೀಟೆಡ್. ಆ್ಯಂಡ್ ನಿಮ್ಮ ರೋಗ ಲಕ್ಷಣಗಳೆಲ್ಲ ಮೋರ್ ಆಫ್ GERD ಸಿಂಪ್ಟಮ್ಸ್ ಥರ ಇರೋದ್ರಿಂದ ನಿಮಗೆ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಕೊಡೋದ್ರಿಂದ ಸೊ ಗ್ರ್ಯಾಜುವಲ್ ಆಗಿ ನಿಮಗೆ ಸಿಂಪ್ಟಮ್ಸ್ ಕಮ್ಮಿ ಆಗುವಂಥದ್ದು ಆ್ಯಂಡ್ ಹೀಲಿಂಗ್ ಪ್ರೋಸೆಸ್ ಡೆಫಿನೆಟ್ಲಿ ಇನ್ಫ್ಲಮೇಷನ್ in the lining of stomach ಇದ್ದಾಗ whole GIT tract will be affected. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ಇಫ್ ನೀಡೆಡ್ ಅಪ್ಪರ್ GI ಎಂಡೋಸ್ಕೋಪಿ ಕೂಡ ಅಡ್ವೈಸ್ ಮಾಡುವಂಥದ್ದು. ಸೊ ಗ್ರ್ಯಾಜುವಲ್ ಆಗಿ ನಿಮಗೆ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಎಸ್ ಸರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ನಾನು ಊಟದ ಟೈಮಿಂಗ್ಸ್ ಎಲ್ಲ ಹೇಗಿರಬೇಕು, ಸೊ 3 ಹೊತ್ತು ಕೂಡ ತಿನ್ನೋರಿಗೆ ಬರೋದಿಲ್ವಾ ಈ ಸಮಸ್ಯೆ ಅಂತ ಕೇಳ್ತಾ ಇದ್ದೆ, ಅದಕ್ಕೆ ನಿಮ್ಮ ಕ್ವಿಕ್ ಆನ್ಸರ್. ಸೊ ನೀವು ಹೇಳಿದಾಗೆ ಮೋಸ್ಟ್ ಆಫ್ ದಿ ಕೇಸಲ್ಲಿ ಟೈಮ್ ಆಲ್ಸೋ ಮ್ಯಾಟರ್ಸ್. ಸೊ ಹೆಚ್ಚಾಗಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡುವಂಥದ್ದು ಲೈಕ್ ಮಾರ್ನಿಂಗ್ ಅಟ್ಲೀಸ್ಟ್ 8:30 to 9 ಒಳಗಡೆ ಮಾಡಬೇಕು ಆ್ಯಂಡ್ ಲೈಕ್ ಲಂಚ್ ವಿಲ್ ಬಿ ಲೈಕ್ 1 o'clock ಆ್ಯಂಡ್ ಡಿನ್ನರ್ ಬಿಫೋರ್ 8 o'clock ಇಸ್ ಫೈನ್ ಅಂತ. ಬಟ್ ನೌಡೇಸ್ ಎಲ್ಲರಿಗೂ ಲೈಕ್ ಲೇಟ್ ಡ್ಯೂ ಟು ಲೈಫ್ ಸ್ಟೈಲಿಂದ ಸೊ ಬ್ರೇಕ್ಫಾಸ್ಟ್ ವಿಲ್ ಬಿ ಡಿಲೇಡ್, ಅದರಿಂದ ಲಂಚು ಡಿಲೇ ಆಗುತ್ತೆ ಆ್ಯಂಡ್ ಲೇಟ್ ನೈಟ್ ಡಿನ್ನರ್. ಸೊ ಇದರಿಂದ ಟ್ರಿಗರ್ ಆಗಿ ಸಿಂಪ್ಟಮ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅವರು ಟೈಮಿಂಗ್ಸ್ ಮೇಂಟೈನ್ ಮಾಡಬೇಕು ಆ್ಯಂಡ್ instead of going for 3 meals, so frequent meals will be better. ಅಂದರೆ ಸ್ಪ್ಲಿಟ್ ಮೀಲ್ಸ್ ತೊಗೊಳೋದ್ರಿಂದ ಸೊ ಅವರ ಒಂದು ಇಂಡೈಜೆಷನ್ ಕೂಡ ಬೆಟರ್ ಆಗುತ್ತೆ, ಅಂದರೆ ಜೀರ್ಣಕ್ರಿಯೆ ಅಥವಾ ಪಚನಕ್ರಿಯೆ ಕೂಡ ವೃದ್ಧಿಸುವಂಥದ್ದು, ಅವರ ಒಂದು BMR ರೇಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅಲಾಂಗ್ ವಿತ್ ದಟ್ ಒಂದು ಪ್ರಾಪರ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಲೈಕ್ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು ಅಥವಾ ಹೆಚ್ಚಾಗಿ ಹೈಡ್ರೇಷನ್ ಲೈಕ್ ವಾಟರ್ ಇಂಟೇಕ್ ಟು ಬಿ ಗುಡ್ ಅಂತ ಹೇಳ್ಬೋದು. ಎಸ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಡಾಕ್ಟರ್ ಗ್ಯಾಸ್ಟ್ರಿಕ್ ಮತ್ತು IBS ಕುರಿತಾಗಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ. ಸೊ ಇನ್ನೂ ಯಾರ್ಯಾರು ಕರೆ ಮಾಡಿದ್ರಿ, ಕಾಲ್ ಕನೆಕ್ಟ್ ಆಗಿಲ್ಲ, ಅವರು ಮತ್ತೊಂದು ನಂಬರ್ ಇದೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನೇರವಾಗಿ ನೀವು ಹಾಸ್ಪಿಟಲ್ಗೆ ಭೇಟಿಯನ್ನು ಕೊಡಬಹುದು. ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.